ಮೆಣಸಿನಕಾಳು, ಆಮೇಲೆ ಇದು ಪಲಾವ್ ಎಲೆ, ಹಾಗೆ ಕಸೂರಿ ಮೇಥಿ, ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಏಲಕ್ಕಿ ಸ್ವಲ್ಪ ಒಡಿಬೇಕು ಅದನ್ನು. ಹಾಗೆ ಇದಷ್ಟು ಸ್ಪೈಸಸ್ ಅನ್ನು ಹಾಕೊಂಡಿದ ತಕ್ಷಣ ಇದಕ್ಕೆ ಹಚ್ಚಿಟ್ಕೊಂಡಿರುವಂತಹ 2 ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಬಾಡಿಸ್ಕೊಳ್ಬೇಕು. ಸಣ್ಣ ಬೇರೆ ಬಾಡಿಸ್ಕೊಳ್ಬೇಕು, ಇಲ್ಲಾಂದ್ರೆ ಸೀರು ಬರುತ್ತೆ. ಹುಳಿ ಹೆಚ್ಚಿರುತ್ತೇನಿದೆಯಲ್ಲ ಅದು ಬೆಂದಿದೆ. ಸೊ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ಶುಂಠಿ ಪೇಸ್ಟ್ ಇದೆಯಲ್ಲ ಅದರ ಹಸಿ ವಾಸನೆ ಹೋಗೋದ್ರಿಂದ ಸ್ವಲ್ಪ ಮಾಡಿಸ್ಕೊಳ್ಬೇಕು. ಪಲಾವ್ ಮಾಡಲಿಕ್ಕೆ ಏನು ತರಕಾರಿಗಳನ್ನೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದಷ್ಟನ್ನು ಹಾಕ್ಕೊಳ್ಬೇಕು. ಟೊಮ್ಯಾಟೊ, ಬೀನ್ಸ್ ಹಾಗೆ ಮೆಂತ್ಯ ಸೊಪ್ಪು, ಈ 3 ಸಲ ಇದರ ಒಟ್ಟಿಗೆ ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಮೆಂತ್ಯ ಸೊಪ್ಪು ಯಾಕೆ ಹಾಕ್ಕೊಳ್ಬೇಕು ಅಂತಂದರೆ, ಸೊ ಇದನ್ನು ಹಾಕೊಳ್ಳೋದ್ರಿಂದ ಇದನ್ನು ಪಲಾವ್ ಥರ ಟೇಸ್ಟ್ ಬರೋದಿಲ್ಲ, ಬಿರಿಯಾನಿ ಥರ ಟೇಸ್ಟ್ ಬರುತ್ತೆ. ಸೊ ಅದನ್ನು ಹಾಕೊಂಡ್ರೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು, ಜೊತೆಗೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಸ್ವಲ್ಪ ಇದನ್ನು ಹಾಗೆ ಬಳಸ್ಕೊಳ್ಬೇಕು. ಹಾಗೆಯೇ ಇದಕ್ಕೆ ಪಲಾವಿಗೆ ಬೇಕಾಗಿರುವಂತಹ ಕಾಳನ್ನು ರಾತ್ರಿನೇ ನೆನೆ ಹಾಕಿದ್ದಿತ್ತು. ಸೊ ಹಸಿರು ಬಟಾಣಿಯನ್ನು ಹಾಕೊಳ್ಬೇಕು. ಜೊತೆಗೆ ಸ್ವಲ್ಪ ಬೇಳೆಯನ್ನು ಕೂಡ ಸ್ವಲ್ಪ ರಾತ್ರಿ ನೆನೆ ಹಾಕಿಟ್ಟಿದ್ದೆ. ಸ್ವಲ್ಪ ಅದನ್ನು ಕೂಡ ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಸೊ ಇಷ್ಟು ಹಾಕಿದ ನಂತರ ರುಚಿಗೆ ಸ್ವಲ್ಪ ಈ ಎಲ್ಲ ತರಕಾರಿಗಳಿಗೆಲ್ಲ ಉಪ್ಪು ಮತ್ತು ಖಾರ, ಅರಿಶಿನ ಎಲ್ಲ ಹಿಡ್ಕೊಳ್ಳೋದಕ್ಕೆ ಸ್ವಲ್ಪ ಇದು ಬೇರೆ ತಕ್ಷಣ ಹಾಕೋಬೇಕು. ಸ್ವಲ್ಪ ಉಪ್ಪು, ತರಕಾರಿ ಬೇರೆ ತಕ್ಷಣ ಹಾಕೋದು. ನಂತರ ಸ್ವಲ್ಪ ಅರಿಶಿನ ಪುಡಿ, ನಂತರ ಸ್ವಲ್ಪ ಅಚ್ಚ ಪುಡಿ, ನಂತರ ಸ್ವಲ್ಪ ಮೊಸರನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡಬೇಕು. ಹಾಗೆ ಇದು ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪನ ಹಾಕಿರೋದ್ರಿಂದ ಸ್ವಲ್ಪ ಇದು ಸ್ವಲ್ಪ ಕುದಿ ಬಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು, ಅಂತ ಮಾತ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಇದು ಹೀಗೆ ಕುದಿ ಬರಲಿ. ಹಾಗೆಯೇ ಮನೆಯಲ್ಲಿ ಮಾಡಿಕೊಂಡಿರುವಂತಹ ಧನಿಯಾ ಪೌಡರ್ ಮತ್ತು ಗರಂ ಮಸಾಲಾನ ಕೂಡ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಸೊ ಈಗ ತರಕಾರಿ ಎಲ್ಲ ಬೆಂದಿದೆ. ನಂತರ ಇದಕ್ಕೆ ಈಗಾಗಲೇ ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಕೂಡ ಇದಕ್ಕೆ ಮಿಶ್ರಣ ಮಾಡೋದು. ನಾನು ಇದಕ್ಕೆ 2 ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ. ನೀವು ಯಾವ ಅಕ್ಕಿಯನ್ನು ಕೂಡ ಬೇಕಾದ್ರೆ ತಗೋಬೋದು. ನಾನು ಕೊನ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಮಿಶ್ರಣ ಮಾಡ್ಕೊಳ್ತೀನಿ. ಇದಕ್ಕೆ ನಾನು 4
ಲೋಟದಷ್ಟು ಚಂದ್ರಚೂಡ ಶಿವಶಂಕರ ಪಾರ್ವತಿ. 2 ಲೋಟ ಅಕ್ಕಿಯನ್ನು ತೊಗೊಂಡಿರೋದ್ರಿಂದ ಇದಕ್ಕೆ 4 ಲೋಟ ನೀರನ್ನು ಹೊಡಿಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಮನೆಗೆ ಹಾಕ್ಕೊಂಡು ತಿರ್ಕೊಬೇಕು. ನಂತರ ಹಾಗೆಯೇ ಕೊತ್ತಂಬರಿ ಸೊಪ್ಪು ಏನಿತ್ತಲ್ಲ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದಿದ್ದಲ್ಲ ಅದನ್ನು ಕೂಡ ಹಾಕ್ಕೊಳ್ತಿದ್ದೇನೆ. ಯಾವುದೇ ಮಸಾಲೆಯನ್ನು ಕೂಡ ಮಿಕ್ಸರ್ನಲ್ಲಿ ಹಾಕಿ ಅರಿದೇನೆ ದಿಢೀರಂತ ಮಾಡಲಿಕ್ಕೆ ಪಲಾವ್ ಇದೆ. ಸೊ ವರ್ಕಿಂಗ್ ವುಮೆನ್ಸಿಗೆ ಹಾಗೆ ಬೆಳಿಗ್ಗೆ ಮಕ್ಕಳಿಗೆ ಟಿಫಿನನ್ನು ರೆಡಿ ಮಾಡಿಕೊಳ್ಳುವಂಥವರಿಗೆ ರೆಡಿ ಮಾಡಿಸಿದಾಗಿದೆ. ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೌಸ್ ವೈಫ್ ಇದ್ದಾರೆ ಅವರಿಗೆ. ತಿನ್ನೋದಕ್ಕೂ ಕೂಡ ತುಂಬ ರುಚಿ ಅನಿಸುತ್ತೆ. ಹಾಗೆಯೇ ತುಂಬ ಬೇಗನೆ ಮಾಡ್ಬೋದು. ಒಂದು 15 ಮಿನಿಟ್ಸ್ ಆಗುವಂತಹ ಒಂದು ಪಲಾವ್ ಇದೆ. ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಗೆಯೇ ಮೇಲ್ಗಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಉದ್ರಾಗಿ ಕೂಡ ಪಲಾವ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ಪೂನನ್ನು ಹಾಗೆಯೇ ಸ್ವಲ್ಪ ಮೇಲ್ಗಡೆ ಗಾರ್ನಿಶ್ ಮಾಡ್ಕೋಬೇಕು. ತುಂಬ ಸಖತ್ತಾಗಿ ಇರುತ್ತೆ. ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಪ್ಪವನ್ನು ಇಷ್ಟಾದಮೇಲೆ ಮುಚ್ಚಬೇಕು. 2 ವಿಷಲ್ ಆಗೋ ತನಕ 2 ವಿಷಲ್ ಆದ ನಂತರ ಬಂದ್ ಮಾಡಬೇಕು.